ಚುಚ್ಚಿ ಕೊಲೆ ಮಾಡಿದ್ದ. ಈಗ ಈ ಪ್ರಿಯಕರ ರಫೀಕ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಹಿಂದೂ ಸಂಘಟನೆಗಳಿಂದ ಯಲ್ಲಾಪುರ ಬಂದ್ಗೆ ಕರೆ ನೀಡಲಾಗಿದೆ. ಯಲ್ಲಾಪುರದ ಅಂಗಡಿ ಮುಂಗಟ್ಟು ಎಲ್ಲವೂ ಕೂಡ ಸಂಪೂರ್ಣ ಬಂದ್. ನಿನ್ನೆ ಹಿಂದೂ ಮಹಿಳೆಯ ಹತ್ಯೆಗೈದು ಪರಾರಿಯಾಗಿದ್ದ ಈ ರಫೀಕ್ ಆರೋಪಿಯ ಬಂಧನಕ್ಕಾಗಿ ಬಂದ್ಗೆ ಕರೆ ನೀಡಿದ್ವು. ಸಂಘಟನೆಗಳು ಆತನನ್ನ ಬಂಧಿಸಲೇಬೇಕು, ಬಂಧಿಸುವಲ್ಲಿ ವಿಳಂಬ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ಆರೋಪಗಳನ್ನ ಕೂಡ ಹಿಂದೂ ಪರ ಸಂಘಟನೆಗಳು ಮಾಡಿದ್ವು. ಆದರೆ ಇವತ್ತು ಈ ಆರೋಪಿ ರಫೀಕ್ ಕಾಜಲವಾಡ ಅರಣ್ಯ ಪ್ರದೇಶದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಆತನ ಶವ ಪತ್ತೆಯಾಗಿದೆ. ಯಲ್ಲಾಪುರ ನಗರದಾದ್ಯಂತ ಪೊಲೀಸ್ ಸರ್ಪಗಾವಲನ್ನ ಕೂಡ ಹಾಕಲಾಗಿದೆ. ಮತ್ತೊಂದು ಕಡೆಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಕೂಡ ಬಂದ್ ಮಾಡಿದ್ದಾರೆ. ಯಲ್ಲಾಪುರ ಪಟ್ಟಣದಲ್ಲಿ ಬಹುತೇಕ 90% ಎಲ್ಲಾ ಅಂಗಡಿ ಮುಂಗಟ್ಟುಗಳನ್ನ ಕೂಡ ಬಂದ್ ಮಾಡಿದ್ದಾರೆ. ಯಲ್ಲಾಪುರ ಬಂದ್ಗೆ ಕರೆ ನೀಡಲಾಗಿತ್ತು. ಹಿಂದೂಪರ ಸಂಘಟನೆಗಳು ಕರೆ ಕೊಟ್ಟಿದ್ವು. ಹಾಗಾಗಿ ಸಂಪೂರ್ಣವಾಗಿ ಅಂಗಡಿ ಮುಂಗಟ್ಟುಗಳು ಬಂದ್. ಯಲ್ಲಾಪುರದಲ್ಲಿ ಆತನ ಬಂಧನ ಆಗಬೇಕು ಅಂತ ಆಗ್ರಹಿಸಿ ಈ ಬಂದ್ಗೆ ಕರೆ ಕೊಟ್ಟಿದ್ದು. ಈಗ ಆತನೇ ಶವವಾಗಿ ಪತ್ತೆಯಾಗಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶೇಷಗಿರಿ, ನೇರ ಸಂಪರ್ಕದಲ್ಲಿ ಇದ್ದಾರೆ. ಶೇಷಗಿರಿ, ಈತನನ್ನ ಬಂಧಿಸಬೇಕು ರಫೀಕ್ ಅನ್ನ ಅನ್ನುವಂತಹ ನಿಟ್ಟಿನಲ್ಲಿ ಹಿಂದೂ ಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟವು. ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಯಿತು. ಈಗ ಈತನೇ ಶವವಾಗಿ ಪತ್ತೆಯಾಗಿದ್ದಾನೆ. ಈತ ಶವವಾಗಿ ಪತ್ತೆಯಾಗಿದ್ದು ಯಾವಾಗ? ಜೊತೆಗೆ ಪೊಲೀಸರು ಏನಂತ ಹೇಳ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಶೇಷಗಿರಿ, ಅಶ್ವಿನಿ, ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಪಟ್ಟಣದಲ್ಲಿ ಈ ಒಂದು ಭೀಕರ ಘಟನೆ ನಡೆದಿರುವಂತದ್ದು. ನಿನ್ನೆ ಮಧ್ಯಾಹ್ನ ರಂಜಿತಾ ಬನ್ಸೋಡೆ ಅವರನ್ನ ಆಕೆಯನ್ನ ಪ್ರೀತಿಸುತ್ತಿದ್ದ ರಫೀಕ್ ಇಮಾಮ್ ಸಾಬ್ ಎಳ್ಳೂರವನು ಕೊಲೆ ಮಾಡಿ ಪರಾರಿಯಾಗಿದ್ದ. ಇವತ್ತು ಕೂಡ ಆತನ ಮೃತದೇಹ ಕಾಜಲವಾಡದ ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿರುವಂತದ್ದು. ಆ ಘಟನೆ ನಡೆದ ತಕ್ಷಣ ಹಿಂದೂ ಸಂಘಟನಾ ಕಾರ್ಯಕರ್ತರ ಆಕ್ರೋಶ ಕೂಡ ಹೆಚ್ಚಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಯಲ್ಲಾಪುರ ಬಂದ್ಗೆ ಕೂಡ ಕರೆ ನೀಡಿರುವಂತದ್ದು. ನಾನೀಗ ಯಲ್ಲಾಪುರದ ಬಸವೇಶ್ವರ ವೃತ್ತದ ಬಳಿ ಇದ್ದೇನೆ ಅಶ್ವಿನಿ. ಗಮನಿಸಬಹುದು, ಯಲ್ಲಾಪುರದಲ್ಲಿ ಇವತ್ತು ಹಿಂದೂ ಸಂಘಟನೆಗಳ ಒಂದು ಬಂದ್ ಕರೆಗೆ ಆಟೋ ನಿಲ್ದಾಣಗಳು ಕೂಡ ಸಂಪೂರ್ಣ ಬಿಕ್ಕೋಯ್ತು. ಯಾವುದೇ ಆಟೋಗಳು ಕೂಡ ಸ್ಟ್ಯಾಂಡ್ ನಲ್ಲಿ ಕೂಡ ಇಲ್ಲ. ಇನ್ನೊಂದು ಕಡೆ ಅಂಗಡಿ ಮುಂಗಟ್ಟುಗಳು ಕೂಡ ಸಂಪೂರ್ಣ ಬಂದ್ ಆಗಿರುವಂತದ್ದು. ಯಲ್ಲಾಪುರದ 90% ಅರಣ್ಯ ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸಿ ಖಂಡನೆ ಕೂಡ ವ್ಯಕ್ತವಾಗಿರುವಂತದ್ದು. ಇನ್ನೊಂದು ಕಡೆ ಇವತ್ತು ಬೆಳಿಗ್ಗೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಗಮನಿಸಬಹುದು, ಬಸವೇಶ್ವರ ವೃತ್ತದ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆಗಳು ನಡೆದಿರುವಂತೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ಗಳನ್ನು ಕೂಡ ಹಾಕಿರುವಂತದ್ದು ಗಮನಿಸಬಹುದು. ಜಿಲ್ಲೆ ಮತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ಯಲ್ಲಾಪುರ ಪಟ್ಟಣದಲ್ಲಿ ನಿಯೋಜಿಸಿದ್ದಾರೆ. ಇದು ಒಂದು ಕೋಮು ವಿಷಯವಾಗಿರುವುದರಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದೆಂಬ ಉದ್ದೇಶದಿಂದ ಈ ಒಂದು ಬಂದ್ಗೆ ಕೂಡ ನಡೆದಿತ್ತು. ಅದೇ ರೀತಿ ಬಂದೋಬಸ್ತ್ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತದ್ದು ಗಮನಿಸಬಹುದು. ಇವತ್ತು ಬೆಳಿಗ್ಗೆ ಬಸವೇಶ್ವರ ವೃತ್ತದ ಮುಂಭಾಗದಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಸೇರಿದ್ದಾರೆ ಮತ್ತು ಘಟನೆಯನ್ನು ಕೂಡ ಖಂಡಿಸಿರುವಂತದ್ದು. ಮತ್ತು ಮಧ್ಯಾಹ್ನದ ವೇಳೆಗೆ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜೇಂದ್ರ ಅವರು ಕೂಡ ಯಲ್ಲಾಪುರಕ್ಕೆ ಆಗಮಿಸುವ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಿರುವಂತದ್ದು. ಒಟ್ಟಿನಲ್ಲಿ ಈಗ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದೆಂಬ ಉದ್ದೇಶದಿಂದ ಪೊಲೀಸ್ ಇಲಾಖೆ ಈ ಬಂದೋಬಸ್ತನ್ನು ಕೂಡ ಕೈಗೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಇದು ಹಿಂದೂ ಮಹಿಳೆಯ ಹತ್ಯೆ ಆಗಿರುವುದರಿಂದ ಕೋಮು ದ್ವೇಷಕ್ಕೆ ಹೋಗಬಹುದೆಂಬ ಕಾರಣಕ್ಕಾಗಿ ಯಾವುದೇ ರೀತಿಯ ಅಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ಪ್ರಮುಖ ವಿಚಾರ ಅಂತ ಹೇಳಿದ್ರೆ ನಿನ್ನೆ ಕೊಲೆಯಾದ ತಕ್ಷಣ ಆರೋಪಿ ರಫೀಕ್ ಇಮಾಮ್ ಸಾಬ್ ಅರಣ್ಯ ಪ್ರದೇಶದಲ್ಲಿ ಓಡಿ ಹೋಗಿದ್ದ. ಆತನ ಬಂಧನಕ್ಕಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ 4 ತಂಡಗಳನ್ನು ಮಾಡಿ ಆತನ ಬಂಧನಕ್ಕಾಗಿ ಶೋಧವನ್ನು ಕೂಡ ನಡೆಸಲಾಗಿತ್ತು. ಆದರೆ ಇವತ್ತು ಬೆಳಗಿನ ಜಾವ ಕಾಜಲವಾಡದ ಅರಣ್ಯ ಪ್ರದೇಶದಲ್ಲಿ ಆರೋಪಿ ರಫೀಕ್ ಇಮಾಮ್ ಸಾಬ್ ಅವರ ಒಂದು ಮೃತದೇಹ ಕೂಡ ಪತ್ತೆಯಾಗಿದೆ. ಆತ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಯಾಕಂತಂದ್ರೆ ಕಳೆದ ಹಲವು ವರ್ಷಗಳಿಂದ ರಂಜಿತಾ ಅವರನ್ನ ಪ್ರೀತಿ ಮಾಡುತ್ತಿದ್ದ ರಫೀಕ್ ರಂಜಿತಾ ಅವರ ಒಂದು ತನ್ನನ್ನು ಮದುವೆಯಾಗುವಂತ ಹಠ ಮಾಡ್ತಿದ್ದ. ಇದೇ ಕಾರಣಕ್ಕಾಗಿ ನಿನ್ನೆ ಜಗಳ ನಡೆದು ಆಕೆಯನ್ನ ಕೊಲೆ ಮಾಡಿ ಪರಾರಿಯಾಗಿದ್ದ. ಒಟ್ಟಿನಲ್ಲಿ ಈ ಒಂದು ಘಟನೆ ಕೂಡ ಗಂಭೀರವಾಗಿ ಪರಿಗಣಿಸಿದಂತ ಪೊಲೀಸ್ ಇಲಾಖೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಂಡಿರುವಂತದ್ದು ಗಮನಿಸಬಹುದು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಯಲ್ಲಾಪುರ ಪಟ್ಟಣದಲ್ಲಿ ಕೂಡ ಬೀಡು ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು ವಿಷಯ ಅಂದ್ರೆ ರಾಜ್ಯಾದ್ಯಂತ ಹರಡಬಾರದೆಂಬ ಉದ್ದೇಶದಿಂದ ಈ ಒಂದು ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ
ರಫೀಕ್ ಸಾಬ್ ಅವರ ಒಂದು ಮೃತದೇಹ ಪತ್ತೆಯಾಗಿರುವುದು ಒಂದು ರೀತಿಯ ಈ ಒಂದು ಪ್ರಕರಣಕ್ಕೆ ತೆರೆ ಕೂಡ ಎಳೆದಂತಾಗಿದೆ. ಆದರೂ ಕೂಡ ಸಂಬಂಧಪಟ್ಟ ಹಿಂದೂ ಸಂಘಟನೆ ಕಾರ್ಯಕರ್ತರು ಕೂಡ ತಮ್ಮ ಒಂದು ನಿರ್ಧಾರದಂತೆ ಒಂದು ಸಭೆಯನ್ನು ಕೂಡ ಬಸವೇಶ್ವರ ಮುಂಭಾಗದಲ್ಲಿ ಕೂಡ ಮಾಡಿರುವಂತದ್ದು ಅಶ್ವಿನಿ. ಯಾಕಂತ ಹೇಳಿದ್ರೆ ಈ ಒಂದು ಘಟನೆ ಅಂದ್ರೆ ನಿನ್ನೆ ಕೂಡ ಬೆಚ್ಚಿಗೊಳಿಸಿದ ಈ ಒಂದು ಘಟನೆ ಕೂಡ ಯಲ್ಲಾಪುರದ ನಾಗರಿಕರಿಗೆ ಆಘಾತವನ್ನು ಕೂಡ ಉಂಟು ಮಾಡಿತ್ತು. ಉಭಯ ಕೋಮಿನ ಒಂದು ಪ್ರಕರಣ ಆಗಿರುವುದರಿಂದ ಸೂಕ್ಷ್ಮವಾಗಿ ಅವಲೋಕಿಸಿದ ಪೊಲೀಸ್ ಇಲಾಖೆ ಬಂದೋಬಸ್ತನ್ನು ಕೂಡ ಕೈಗೊಂಡಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣದಿಂದಾಗಿ ಸಂಘಟನೆಗಳು ಕೂಡ ಬಂದ್ ಕಡಿದೆ, ಬಂದ್ಗೆ ಸಂಪೂರ್ಣ ಬೆಂಬಲ ಕೂಡ ವ್ಯಕ್ತವಾಗಿದೆ ಅಶ್ವಿನಿ. ರೈಟ್ ಶೇಷಗಿರಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಚುಚ್ಚಿ ಕೊಲೆ ಮಾಡಿದ್ದ. ಈಗ ಈ ಪ್ರಿಯಕರ ರಫೀಕ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಹಿಂದೂ ಸಂಘಟನೆಗಳಿಂದ ಯಲ್ಲಾಪುರ ಬಂದ್ಗೆ ಕರೆ ನೀಡಲಾಗಿದೆ. ಯಲ್ಲಾಪುರದ ಅಂಗಡಿ ಮುಂಗಟ್ಟು ಎಲ್ಲವೂ ಕೂಡ ಸಂಪೂರ್ಣ ಬಂದ್. ನಿನ್ನೆ ಹಿಂದೂ ಮಹಿಳೆಯ ಹತ್ಯೆಗೈದು ಪರಾರಿಯಾಗಿದ್ದ ಈ ರಫೀಕ್ ಆರೋಪಿಯ ಬಂಧನಕ್ಕಾಗಿ ಬಂದ್ಗೆ ಕರೆ ನೀಡಿದ್ವು ಸಂಘಟನೆಗಳು. ಆತನನ್ನ ಬಂಧಿಸಲೇಬೇಕು, ಬಂಧಿಸುವಲ್ಲಿ ವಿಳಂಬ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ಆರೋಪಗಳನ್ನ ಕೂಡ ಹಿಂದೂ ಪರ ಸಂಘಟನೆಗಳು ಮಾಡಿದ್ವು. ಆದರೆ ಇವತ್ತು ಈ ಆರೋಪಿ ರಫೀಕ್ ಕಾಚಲವಾಡ ಅರಣ್ಯ ಪ್ರದೇಶದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಆತನ ಶವ ಪತ್ತೆಯಾಗಿದೆ. ಯಲ್ಲಾಪುರ ನಗರದಾದ್ಯಂತ ಪೊಲೀಸ್ ಸರ್ಪಗಾವಲನ್ನ ಕೂಡ ಹಾಕಲಾಗಿದೆ. ಮತ್ತೊಂದು ಕಡೆಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಕೂಡ ಬಂದ್ ಮಾಡಿದ್ದಾರೆ. ಯಲ್ಲಾಪುರ ಪಟ್ಟಣದಲ್ಲಿ ಬಹುತೇಕ 90% ಎಲ್ಲಾ ಅಂಗಡಿ ಮುಂಗಟ್ಟುಗಳನ್ನ ಕೂಡ ಬಂದ್ ಮಾಡಿದ್ದಾರೆ. ಯಲ್ಲಾಪುರ ಬಂದ್ಗೆ ಕರೆ ನೀಡಲಾಗಿತ್ತು. ಹಿಂದೂಪರ ಸಂಘಟನೆಗಳು ಕರೆ ಕೊಟ್ಟಿದ್ವು. ಹಾಗಾಗಿ ಸಂಪೂರ್ಣವಾಗಿ ಅಂಗಡಿ ಮುಂಗಟ್ಟುಗಳು ಬಂದ್. ಯಲ್ಲಾಪುರದಲ್ಲಿ ಆತನ ಬಂಧನ ಆಗಬೇಕು ಅಂತ ಆಗ್ರಹಿಸಿ ಬಂದ್ಗೆ ಕರೆ ಕೊಟ್ಟಿದ್ದು. ಈಗ ಆತನೇ ಶವವಾಗಿ ಪತ್ತೆಯಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶೇಷಗಿರಿ, ನೇರ ಸಂಪರ್ಕದಲ್ಲಿ ಇದ್ದಾರೆ. ಶೇಷಗಿರಿ, ಈತನನ್ನ ಬಂಧಿಸಬೇಕು ರಫೀಕ್ ಅನ್ನ ಅನ್ನುವಂತಹ ನಿಟ್ಟಿನಲ್ಲಿ ಹಿಂದೂ ಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟವು. ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಯಿತು. ಈಗ ಈತನೇ ಶವವಾಗಿ ಪತ್ತೆಯಾಗಿದ್ದಾನೆ. ಈತ ಶವವಾಗಿ ಪತ್ತೆಯಾಗಿದ್ದು ಯಾವಾಗ? ಜೊತೆಗೆ ಪೊಲೀಸರು ಏನಂತ ಹೇಳ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಶೇಷಗಿರಿ, ಅಶ್ವಿನಿ, ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಪಟ್ಟಣದಲ್ಲಿ ಈ ಒಂದು ಭೀಕರ ಘಟನೆ ನಡೆದಿರುವಂತದ್ದು. ನಿನ್ನೆ ಮಧ್ಯಾಹ್ನ ರಂಜಿತಾ ಬನ್ಸೋಡೆ ಅವರನ್ನ ಆಕೆಯನ್ನ ಪ್ರೀತಿಸುತ್ತಿದ್ದ ರಫೀಕ್ ಇಮಾಮ್ ಸಾಬ್ ಎಳ್ಳೂರವನು ಕೊಲೆ ಮಾಡಿ ಪರಾರಿಯಾಗಿದ್ದ. ಇವತ್ತು ಕೂಡ ಆತನ ಮೃತದೇಹ ಕಾಜಲವಾಡದ ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿರುವಂತದ್ದು. ಆ ಘಟನೆ ನಡೆದ ತಕ್ಷಣ ಹಿಂದೂ ಸಂಘಟನಾ ಕಾರ್ಯಕರ್ತರ ಆಕ್ರೋಶ ಕೂಡ ಹೆಚ್ಚಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಯಲ್ಲಾಪುರ ಬಂದ್ಗೆ ಕೂಡ ಕರೆ ನೀಡಿರುವಂತದ್ದು. ನಾನೀಗ ಯಲ್ಲಾಪುರದ ಬಸವೇಶ್ವರ ವೃತ್ತದ ಬಳಿ ಇದ್ದೇನೆ ಅಶ್ವಿನಿ. ಗಮನಿಸಬಹುದು, ಯಲ್ಲಾಪುರದಲ್ಲಿ ಇವತ್ತು ಹಿಂದೂ ಸಂಘಟನೆಗಳ ಒಂದು ಬಂದ್ ಕರೆಗೆ ಆಟೋ ನಿಲ್ದಾಣಗಳು ಕೂಡ ಸಂಪೂರ್ಣ ಬೇಕು. ಯಾವುದೇ ಆಟೋಗಳು ಕೂಡ ಸ್ಟ್ಯಾಂಡ್ ನಲ್ಲಿ ಕೂಡ ಇಲ್ಲ. ಇನ್ನೊಂದು ಕಡೆ ಅಂಗಡಿ ಮುಂಗಟ್ಟುಗಳು ಕೂಡ ಸಂಪೂರ್ಣ ಬಂದ್ ಆಗಿರುವಂತದ್ದು. ಯಲ್ಲಾಪುರದ 90% ಅರಣ್ಯ ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸಿ ಖಂಡನೆ ಕೂಡ ವ್ಯಕ್ತವಾಗಿರುವಂತದ್ದು. ಇನ್ನೊಂದು ಕಡೆ ಇವತ್ತು ಬೆಳಿಗ್ಗೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಗಮನಿಸಬಹುದು, ಬಸವೇಶ್ವರ ವೃತ್ತದ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆಗಳು ನಡೆದಿರುವಂತೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತುಗಳನ್ನು ಕೂಡ ಹಾಕಿರುವಂತದ್ದು ಗಮನಿಸಬಹುದು. ಜಿಲ್ಲೆ ಮತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ಯಲ್ಲಾಪುರ ಪಟ್ಟಣದಲ್ಲಿ ನಿಯೋಜಿಸಿದ್ದಾರೆ. ಇದು ಒಂದು ಕೋಮು ವಿಷಯವಾಗಿರುವುದರಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದೆಂಬ ಉದ್ದೇಶದಿಂದ ಈ ಒಂದು ಬಂದ್ಗೆ ಕೂಡ ನಡೆದಿತ್ತು. ಅದೇ ರೀತಿ ಬಂದೋಬಸ್ತ್ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತದ್ದು ಗಮನಿಸಬಹುದು. ಇವತ್ತು ಬೆಳಿಗ್ಗೆ ಬಸವೇಶ್ವರ ವೃತ್ತದ ಮುಂಭಾಗದಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಸೇರಿದ್ದಾರೆ ಮತ್ತು ಘಟನೆಯನ್ನು ಕೂಡ ಖಂಡಿಸಿರುವಂತದ್ದು. ಮತ್ತು ಮಧ್ಯಾಹ್ನದ ವೇಳೆಗೆ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜೇಂದ್ರ ಅವರು ಕೂಡ ಯಲ್ಲಾಪುರಕ್ಕೆ ಆಗಮಿಸುವ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಿರುವಂತದ್ದು. ಒಟ್ಟಿನಲ್ಲಿ ಈಗ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದೆಂಬ ಉದ್ದೇಶದಿಂದ ಪೊಲೀಸ್ ಇಲಾಖೆ ಈ ಬಂದೋಬಸ್ತನ್ನು ಕೂಡ ಕೈಗೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಇದು ಹಿಂದೂ ಮಹಿಳೆಯ ಹತ್ಯೆ ಆಗಿರುವುದರಿಂದ ಕೋಮು ದ್ವೇಷಕ್ಕೆ ಹೋಗಬಹುದೆಂಬ ಕಾರಣಕ್ಕಾಗಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ಪ್ರಮುಖ ವಿಚಾರ ಅಂತ ಹೇಳಿದ್ರೆ ನಿನ್ನೆ ಕೊಲೆಯಾದ ತಕ್ಷಣ ಆರೋಪಿ ರಫೀಕ್ ಇಮಾಮ್ ಸಾಬ್ ಅರಣ್ಯ ಪ್ರದೇಶದಲ್ಲಿ ಓಡಿ ಹೋಗಿದ್ದ. ಆತನ ಬಂಧನಕ್ಕಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ 4 ತಂಡಗಳನ್ನು ಮಾಡಿ ಆತನ ಬಂಧನಕ್ಕಾಗಿ ಶೋಧವನ್ನು ಕೂಡ ನಡೆಸಲಾಗಿತ್ತು. ಆದರೆ ಇವತ್ತು ಬೆಳಗಿನ ಜಾವ ಕಾಜಲವಾಡದ ಅರಣ್ಯ ಪ್ರದೇಶದಲ್ಲಿ
ಆರೋಪಿ ರಫೀಕ್ ಇಮಾಮ್ ಸಾಬ್ ಅವರ ಒಂದು ಮೃತದೇಹ ಕೂಡ ಪತ್ತೆಯಾಗಿದೆ. ಆತ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಯಾಕಂತಂದ್ರೆ ಕಳೆದ ಹಲವು ವರ್ಷಗಳಿಂದ ರಂಜಿತಾ ಅವರನ್ನ ಪ್ರೀತಿ ಮಾಡುತ್ತಿದ್ದ ರಫೀಕ್ ರಂಜಿತಾ ಅವರ ಒಂದು ತನ್ನನ್ನು ಮದುವೆಯಾಗುವಂತ ಹಠ ಮಾಡ್ತಿದ್ದ. ಇದೇ ಕಾರಣಕ್ಕಾಗಿ ನಿನ್ನೆ ಜಗಳ ನಡೆದು ಆಕೆಯನ್ನ ಕೊಲೆ ಮಾಡಿ ಪರಾರಿಯಾಗಿದ್ದ. ಒಟ್ಟಿನಲ್ಲಿ ಈ ಒಂದು ಘಟನೆ ಕೂಡ ಗಂಭೀರವಾಗಿ ಪರಿಗಣಿಸಿದಂತ ಪೊಲೀಸ್ ಇಲಾಖೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಂಡಿರುವಂತದ್ದು ಗಮನಿಸಬಹುದು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಯಲ್ಲಾಪುರ ಪಟ್ಟಣದಲ್ಲಿ ಕೂಡ ಬೀಡು ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು ವಿಷಯ ಅಂದ್ರೆ ರಾಜ್ಯಾದ್ಯಂತ ಹರಡಬಾರದೆಂಬ ಉದ್ದೇಶದಿಂದ ಈ ಒಂದು ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ರಫೀಕ್ ಸಾಬ್ ಅವರ ಒಂದು ಮೃತದೇಹ ಪತ್ತೆಯಾಗಿರುವುದು ಒಂದು ರೀತಿಯ ಈ ಒಂದು ಪ್ರಕರಣಕ್ಕೆ ತೆರೆ ಕೂಡ ಎಳೆದಂತಾಗಿದೆ. ಆದರೂ ಕೂಡ ಸಂಬಂಧಪಟ್ಟ ಹಿಂದೂ ಸಂಘಟನೆ ಕಾರ್ಯಕರ್ತರು ಕೂಡ ತಮ್ಮ ಒಂದು ನಿರ್ಧಾರದಂತೆ ಒಂದು ಸಭೆಯನ್ನು ಕೂಡ ಬಸವೇಶ್ವರ ಮುಂಭಾಗದಲ್ಲಿ ಕೂಡ ಮಾಡಿರುವಂತದ್ದು ಅಶ್ವಿನಿ. ಯಾಕಂತ ಹೇಳಿದ್ರೆ ಈ ಒಂದು ಘಟನೆ ಅಂದ್ರೆ ನಿನ್ನೆ ಕೂಡ ಬೆಚ್ಚಿಗೊಳಿಸಿದ ಈ ಒಂದು ಘಟನೆ ಕೂಡ ಯಲ್ಲಾಪುರದ ನಾಗರಿಕರಿಗೆ ಆಘಾತವನ್ನು ಕೂಡ ಉಂಟು ಮಾಡಿತ್ತು. ಉಭಯ ಕೋಮಿನ ಒಂದು ಪ್ರಕರಣ ಆಗಿರುವುದರಿಂದ ಸೂಕ್ಷ್ಮವಾಗಿ ಅವಲೋಕಿಸಿದ ಪೊಲೀಸ್ ಇಲಾಖೆ ಬಂದೋಬಸ್ತನ್ನು ಕೂಡ ಕೈಗೊಂಡಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣದಿಂದಾಗಿ ಸಂಘಟನೆಗಳು ಕೂಡ ಬಂದ್ಗೆ ಸಂಪೂರ್ಣ ಬೆಂಬಲ ಕೂಡ ವ್ಯಕ್ತವಾಗಿದೆ ಅಶ್ವಿನಿ. ರೈಟ್ ಶೇಷಗಿರಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.